ಸ್ವರ್ಗರಾಣಿ ಕಾಲೇಜಿನಲ್ಲಿ ಗೊಂದಲ ಇದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಬರ್ತಾ ಇದೆ ನೋಡ್ಕೊಂಬರೋಣ. ಸ್ವರ್ಗರಾಣಿ ಕಾಲೇಜಿನಲ್ಲಿ ಸಾಕಷ್ಟು ಗೊಂದಲ ಏರ್ಪಟ್ಟಿರುವಂತಹದ್ದು. ಮತಗಟ್ಟೆಯಲ್ಲಿ ಮತದಾರರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಭ್ಯರ್ಥಿಗಳ ಹೆಸರು ಬದಲಾವಣೆಯಾಗಿದೆ. ನೋಟಿಸ್ ಬೋರ್ಡ್ನಲ್ಲಿ ಹೆಸರು ಬದಲಾವಣೆಯಾಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತಗಟ್ಟೆಯಲ್ಲಿ ಮತದಾರರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಎನ್ ಮಂಜುನಾಥ್ ಬದಲಾಗಿ ಸಿಎಸ್ ಮಂಜುನಾಥ್ ಅಂತ ಹೆಸರಿರೋದ್ರಿಂದ ಸಾಕಷ್ಟು ಗೊಂದಲ ಏರ್ಪಟ್ಟಿರುವಂತಹದ್ದು. ಉದ್ದೇಶಪೂರ್ವಕವಾಗಿ ಈ ರೀತಿಯಾಗಿ ಮಾಡಿದ್ದಾರೆ ಅಂತ ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಸ್ವರ್ಗರಾಣಿ ಕಾಲೇಜಿನಲ್ಲಿ ಈ ಒಂದು ಗೊಂದಲ ಸೃಷ್ಟಿಯಾಗಿದೆ. ಮತಗಟ್ಟೆಯಲ್ಲಿ ಸಾಕಷ್ಟು ಮತದಾರರು ಮತವನ್ನ ಹಾಕೋದಿಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಈ ಒಂದು ಗೊಂದಲ ಸೃಷ್ಟಿಯಾಗಿದೆ. ಸ್ವರ್ಗರಾಣಿ ಕಾಲೇಜಿನಲ್ಲಿ ಈ ರೀತಿಯ ಒಂದು ಗೊಂದಲ ಸೃಷ್ಟಿಯಾಗಿರುವಂಥದ್ದು. ಅಭ್ಯರ್ಥಿಗಳ ಹೆಸರು ಬದಲಾವಣೆಯಾಗಿದೆ. ಉದ್ದೇಶಪೂರ್ವಕವಾಗಿ ಅಭ್ಯರ್ಥಿಗಳ ಹೆಸರಲ್ಲೂ ಲೆಟರ್ ಚೇಂಜ್ ಆಗಿದೆ ಅನ್ನುವಂಥದ್ದು ಅಭ್ಯರ್ಥಿಗಳ ಮತದಾರರ ಆಕ್ರೋಶವಾಗಿದೆ. ನೋಟಿಸ್ ಬೋರ್ಡ್ನಲ್ಲಿ ಹೆಸರು ಬದಲಾವಣೆ ಆಗಿರೋ ವಿಚಾರಕ್ಕೆ ಸಿಎನ್ ಮಂಜುನಾಥ್ ಬದಲಾಗಿ ಸಿಎಸ್ ಮಂಜುನಾಥ್ ಅಂತ ಹೆಸರನ್ನ ಹಾಕಲಾಗಿದೆ ಅಲ್ಲಿ. ಹಾಗಾಗಿ ಉದ್ದೇಶಪೂರ್ವಕವಾಗಿ ಈ ಒಂದು ಘಟನೆ ನಡೆದಿದೆ ಅಂತ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಒಂದು ನೋಡಿದೆ ಇವತ್ತು ಎಲ್ಲ ಕಡೆ ಎಲ್ಲ ರೂಮ್ ಮುಂದೂ ನೀವು ಪೋಸ್ಟ್ ಹಾಕಿರ್ತಾರೆ, ಏನೋ ಸೀರಿಯಲ್ ನಂಬರ್ ಪ್ರಕಾರ 1 2 3 4 ಯಾರ್ದಾದ್ರು ಚಿಹ್ನೆ ಇದೆ, ಯಾರ್ದಾದ್ರು ನಿಂತಿದ್ದಾರೆ ಅಂತ. ಒಂದು ಅಬ್ಸರ್ವ್ ಮಾಡಿದೆ ನಾನು, CN ಮಂಜುನಾಥ್ ಬದಲಿಗೆ ಎಲ್ಲ ಕಡೆ CS ಮಂಜುನಾಥ್ ಅಂದಿದೆ. ಆಮೇಲೆ ಕೆಳಗಡೆ ಒಬ್ರು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ CN ಮಂಜುನಾಥ್ ಅಂದಿದೆ. ಅಲ್ಲಿ ಆ ರಿಕ್ರೂಟ್ಮೆಂಟ್ ಆಫೀಸರ್ ಇದ್ದಾರೆ ಒಬ್ರು ಎಲೆಕ್ಷನ್ ಅವರು, ಅವ್ರಿಗೂ ಕೇಳಿದ್ರೆ ಸರ್ ನಮ್ಗೆ ಹೆಂಗ್ ಬಂದಿದೆ ನಾವು ಹಂಗೆ ಹಾಕಿದೀವಿ ಅಂತಾರೆ. ಅದು ಪರ್ಪಸ್ಫುಲ್ ಹಾಕಿದ್ರು ಅಥವಾ ಬೇಕು ಅಂತ ಹಾಕಿರೋ ಬೇಡ ಅಂತ ಹಾಕಿರೋ ಗೊತ್ತಿಲ್ಲ. ಅದು ಅದ್ರ ಮಾತ್ರ ಎಲ್ಲ ಕಡೆ CS ಮಂಜುನಾಥ್. ಸುಮಾರು ಜನ ಎಲ್ಲ ಇದು ಮಾಡಿದ್ರೆ ಕ್ಲೀನ್ ಮಾಡಿ ತೆಗಿತೀವಿ ಅಂತ ಹೋಗಿ ಇನ್ನೂ ತೆಗ್ದಿಲ್ಲ. ಅವರು ಟಿವಿಯರ್ ಒಬ್ರು ಕ್ಯಾಪ್ಚರ್ ಮಾಡಿದರೆ ಆಮೇಲೆ ಎಲ್ಲ ಜನನೇ ನಿಂತ್ಕೊಂಡು ಅವ್ರ ಏನ್ ಪೆನ್ ತಂದಿರ್ತಾರಲ್ಲ ಅವರೇ ಗೀಚಿ CS ಮಂಜುನಾಥ್ ಬದಲಿಗೆ CN ಅಂತ ಚೇಂಜ್ ಮಾಡಿದ್ದಾರೆ. ಅಧಿಕಾರಿಗಳಿಗಿದ್ರೆ ಸರ್ ನಮ್ಗೆ ಹೆಂಗ್ ಬಂದಿರುತ್ತಲ್ಲ ನಾವು ಹಂಗೆ ಬರಿತೀವಿ, ಇದು ಪ್ರಿಂಟ್ ಅಲ್ಲ, ಇದು ಬರ್ದಿರೋದು, ಇದು ಕೈಯಲ್ಲಿ ಬರ್ದಿರೋದು, ನಮಗೆ ಹೆಂಗ್ ಇನ್ಫಾರ್ಮೇಶನ್ ಬಂದಿರುತ್ತಲ್ಲ ಹಂಗೆ ಬರ್ದಿದ್ದೀವಿ ಅಂತ ಹೇಳಿದ್ರು. CN ಅಂತಿಲ್ಲ CS ಅಂತಿದೆ. ಸುಮಾರು ಜನ ಎಲ್ಲ ಗಲಾಟೆ ಮಾಡಿ ಅದು CN ಅಂತ CS ಅಂತ ಕಾಟ್ ಹೊಡೆದು CN ಅಂತ ಮಾಡಿದ್ದಾರೆ. ಅವ್ರು ಜನಗಳೇ ಮಾಡಿದ್ರು. ಸರ್ ಏನಂದ್ರೆ ನಾವು ಸ್ವರ್ಗರಾಣಿ ಕಾಲೇಜಿನಲ್ಲಿ ನಡೆದಂತಹ ಗೊಂದಲಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡೋದಿಕ್ಕೆ ನಮ್ಮ ಜೊತೆಗೆ ಡೆಸ್ಕ್ ಲೈನ್ ನಿಂದ ನೇರ ಸಂಪರ್ಕದಲ್ಲಿದ್ದಾರೆ ಅಶ್ವಥ್. ಇದು ಸ್ವರ್ಗರಾಣಿ ಕಾಲೇಜಿನಲ್ಲಿ ನಡೆದಂತಹ ಗೊಂದಲದ ವಿಚಾರ. ಮತಗಟ್ಟೆಯಲ್ಲಿ ಮತದಾರರು ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಹೆಸರು ಬದಲಾವಣೆ ಆಗಿದೆ ಅನ್ನುವಂಥದ್ದು ಏನಿದೊಂದು ಅಪ್ಡೇಟ್ಸ್? ಈಗಾಗಲೇ ಏನು ಮತದಾನ ಬೆಳಗ್ಗೆ 7 ಗಂಟೆಯಿಂದಲೂ ಕೂಡ ನಡೀತಾ ಇರುವಂಥದ್ದು. ಆದರೆ ಇಲ್ಲಿ ಪ್ರಮುಖವಾಗಿ ಒಂದಷ್ಟು ಕಡೆ ಗೊಂದಲಗಳು ಕೂಡ ಇರುವಂತಹದ್ದು. ಅಂದರೆ ಈಗಾಗಲೇ ತುಮಕೂರಿನಲ್ಲಿ EVM ಮಿಷಿನ್ಗಳು ಕೈ ಕೊಟ್ಟಿರುವಂಥದ್ದು. ಅಲ್ಲಿ ಕೂಡ EVM ಮಿಷಿನ್ಗಳು ಸರಿಯಾಗಿ ವರ್ಕ್ ಮಾಡದೇ ಇರೋದ್ರಿಂದ ಎಲ್ಲೊಂದು ಕಡೆ ಮತದಾನಕ್ಕೆ 1 ಗಂಟೆ ಅಥವಾ ಅರ್ಧ ಗಂಟೆ ಈ ರೀತಿಯಾಗಿ ಸಮಯ ತೆಗೆದುಕೊಳ್ತಾ ಇರೋದು. ಅದ್ರ ಜೊತೆಗೆ ಈಗ ಏನು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಏನಿದೆಯೋ ಆ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ CN ಮಂಜುನಾಥ್ ಅಂದರೆ ಏನು ಕಾಂಗ್ರೆಸ್ BJP ಅಭ್ಯರ್ಥಿಯಾಗಿರುವಂಥ ಮೈತ್ರಿ ಅಭ್ಯರ್ಥಿಯಾಗಿರುವಂತಹ CN ಮಂಜುನಾಥ್ ಬದಲಾಗಿ CS ಮಂಜುನಾಥ್ ಈ ರೀತಿಯಾಗಿ ಒಂದು ವೋಟರ್ ಲೀಸ್ಟ್ನಲ್ಲಿ ಇರುವಂತಹದ್ದು. ಸೊ ಹಾಗಾಗಿ ಒಂದಷ್ಟು ಗೊಂದಲಗಳು ಈಗ ಏರ್ಪಟ್ಟಿರುವಂಥದ್ದು. ಸೊ ಹಾಗಾಗಿ ಆ ಗೊಂದಲಗಳಿಗೆ ತೆರೆ ಎಳೆಯುವಂಥ ಒಂದು ಕೆಲಸವನ್ನು ಚುನಾವಣಾ ಆಯೋಗದ ಅಧಿಕಾರಿಗಳು ಕೂಡ ಅಲ್ಲೇ ಕೂತು ಒಂದಷ್ಟು ಗೊಂದಲವನ್ನು ನಿವಾರಣೆ ಮಾಡುವಂಥ ಒಂದು ಕೆಲಸವನ್ನು ಈಗ ಮಾಡ್ತಿರೋಂಥದ್ದು. ಅಂದರೆ ಎಲ್ಲ ಒಂದು ಕಡೆ ಬೇಕು ಅಂತಲೇ ಏನಾದರೂ ಮಂಜುನಾಥ್ ಅವರ
ಇನಿಷಿಯಲನ್ನು ಬೇರೆ ರೀತಿಯಾಗಿ ಅಂದರೆ CN ಮಂಜುನಾಥ್ ಬದಲಿಗೆ CS ಮಂಜುನಾಥ್ ಅಂತ ಏನು ಹೇಳಿ ಸೇರ್ಪಡೆ ಮಾಡಿದ್ರೆ, ಎಲ್ಲ ಒಂದು ಕಡೆ ಬೇಕು ಅಂತಲೇ ಏನಾರ ಮಾಡಿದ್ರ ಅಂತ ಹೇಳಿ ಒಂದಷ್ಟು ಆಕ್ರೋಶವನ್ನು ಅಲ್ಲಿನ ಮತದಾರರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಅಂದರೆ ಮಂಜುನಾಥ್ ಅವರ ಬೆಂಬಲಿಗರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಅಂದರೆ ಬೇಕು ಅಂತಲೇ DK ಶಿವಕುಮಾರ್ ಅವರ ಬೆಂಬಲಿಗರು ಈ ರೀತಿಯಾಗಿ ಮಾಡಿದ್ದಾರೆ ಅನ್ನೋ ಒಂದು ಆರೋಪವನ್ನು ಈಗ ಅಲ್ಲಿ ಮಾಡ್ತಾರಂಥದ್ದು. ಸೊ ಹಾಗಾಗಿ ಆ ಒಂದು ಗೊಂದಲಕ್ಕೆ ಈಗ ಸ್ಥಳೀಯ ಅಧಿಕಾರಿಗಳು, ಅಂದರೆ ಸ್ಥಳೀಯ ಏನು ಚುನಾವಣಾ ಅಧಿಕಾರಿಗಳಿದ್ದಾರೆ, ಅವರು ಆ ಒಂದು ಗೊಂದಲವನ್ನು ಬಗೆಹರಿಸುವಂಥ ಒಂದು ಕೆಲಸವನ್ನು ಅವ್ರು ಮಾಡಬೇಕಾಗಿರುತ್ತೆ. ಜೊತೆಗೆ ಈಗಾಗಲೇ ಅಂದರೆ ಬಹುತೇಕ ಈಗ ಚಿಕ್ಕಬಳ್ಳಾಪುರ ಆಗಿರ್ಬೋದು, ಕೋಲಾರ ಆಗಿರ್ಬೋದು, ಅಥವಾ ತುಮಕೂರು ಆಗಿರ್ಬೋದು, ಮತ್ತು ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು, ಬೆಂಗಳೂರು ಸೆಂಟ್ರಲ್ ಆಗಿರ್ಬೋದು, ಬೆಂಗಳೂರು ಉತ್ತರ ಆಗಿರ್ಬೋದು, ಈ ಎಲ್ಲ ಕಡೆಯೂ ಕೂಡ ಇಲ್ಲಿವರೆಗೂ ಸುಮಾರು ಬೆಳಗ್ಗೆ 7ರಿಂದ ಅಪ್ ಟು ಈಗ 10 ಗಂಟೆ ಆಗಿದೆ, 10:30 ಆಗಿದೆ, ಇಲ್ಲಿವರೆಗೂ 8ರಿಂದ 9% ಮತದಾನ ಆಗಿರುವಂಥದ್ದು. ಅಂದರೆ ಎಲ್ಲ ಒಂದು ಕಡೆ ಮತದಾನ ಒಂದು ಸ್ವಲ್ಪ ಸ್ಪೀಡಾಗಿ ಆಗ್ತಿದೆ ಅಂತ ಹೇಳ್ಬೋದು. ಯಾಕಂದರೆ ಸಂಜೆ 6 ಗಂಟೆವರೆಗೂ ಕೂಡ ಸಮಯ ಇರೋದ್ರಿಂದ ಸುಮಾರು 60ರಿಂದ 70% ಮತದಾನ ಆಗುತ್ತೆ ಅಂತ ಹೇಳಿ ಒಂದಷ್ಟು ನಿರೀಕ್ಷೆ ಕೂಡ ಇಟ್ಕೋಬೋದು. ಯಾಕೆಂತಂದರೆ ಈಗಾಗಲೇ 10% ಮತದಾನ ಆಗಿರೋದ್ರಿಂದ ಸೊ ಸಂಜೆವರೆಗೂ ಕೂಡ ಅಧಿಕೃತವಾಗಿ ಒಂದಷ್ಟು ಮತದಾನ ಆಗುವುದರಲ್ಲಿ ಡೌಟ್ ಇಲ್ಲ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಇಲ್ಲಿ ಪ್ರಮುಖವಾಗಿ ಈಗ 3 ದಿನ ರಜೆ ಇರೋದ್ರಿಂದ, ಸೊ ಎಲ್ಲ ಒಂದು ಕಡೆ ರಜೆ ಇರೋದ್ರಿಂದ ಮಜಾ ಮಾಡೋದಕ್ಕೋಸ್ಕರ ಒಂದಷ್ಟು ಯುವತಿಯರು ಮತದಾನವನ್ನು ಲೆಕ್ಕಿಸದೆ ಹೊರಟು ಬಿಡ್ತಾರೆ ಬೇರೆ ಬೇರೆ ಊರುಗಳಿಗೆ. ಸೊ ಹಾಗಾಗಿ ಅದಾಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಈಗಾಗಲೇ ಎಲ್ಲ ನಟ ನಟಿಯರು ಕೂಡ ಅಥವಾ ರಾಜಕಾರಣಿಗಳು ಕೂಡ ಪ್ರತಿಯೊಬ್ಬರು ಕೂಡ ಮತದಾನವನ್ನು ಮಾಡಲೇಬೇಕು ಅಂತೇಳಿ ಒಂದಷ್ಟು ಮೆಸೇಜನ್ನು ಕೂಡ ಕೊಟ್ಟಿರುವಂಥದ್ದು. ಸೊ ಹಾಗಾಗಿ ಇವತ್ತು ಈಗ ಸುಮಾರು 8ರಿಂದ 10% ಮತದಾನ ಆಗಿದೆ. ಸೊ ಸಂಜೆವರೆಗೂ ಕೂಡ ಇನ್ನೊಂದಷ್ಟು ಪರ್ಸೆಂಟೇಜಲ್ಲಿ ವೋಟಿಂಗ್ ಪರ್ಸೆಂಟೇಜಲ್ಲಿ ಜಾಸ್ತಿ ಆಗ್ಬೋದು ಅನ್ನೋ ಒಂದು ನಿರೀಕ್ಷೆ ಕೂಡ ಇದೆ ಅಂತ ಹೇಳ್ಬೋದು. ಪಲ್ಲವಿ, ಧನ್ಯವಾದ ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ ಅಶ್ವಥ್. ಇದು ಸ್ವರ್ಗರಾಣಿ ಕಾಲೇಜ್ನಲ್ಲಿ ನಡೆದಂತಹ ಒಂದು ಗೊಂದಲವಾಗಿದೆ. ಮತಗಟ್ಟೆಯಲ್ಲಿ ಮತದಾರರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಭ್ಯರ್ಥಿಗಳ ಹೆಸರು ಬದಲಾವಣೆ ಹಾಗೆ ನೋಟಿಸ್ ಬೋರ್ಡ್ನಲ್ಲಿ ಹೆಸರು ಬದಲಾವಣೆ ಆಗಿದೆ ಅಂತ ಮತಗಟ್ಟೆಯಲ್ಲಿ ಮತದಾರರು ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಇದಾಗಿತ್ತು ಈವರೆಗಿನ ಅಪ್ಡೇಟ್ಸ್. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್, ಸತ್ಯಾನ್ವೇಷಣೆಯ ಓಟದಲ್ಲಿ. ನಮಸ್ಕಾರ.